रग रग लाले रग रग लाले रग रग लाले ಹೋಗಿ ಬ್ರೋ ಇಲ್ಲೇ ಹೊಡ್ತೀರಾ. ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಈ ಹಿಂದಿನ ವಿಡಿಯೋಗಳಲ್ಲಿ ಬಂದು ಮಹೇಂದ್ರದ ಒಂದು H1R ಸೀರೀಸ್ 4 ಟ್ರ್ಯಾಕ್ಟರ್ ವಿಭಿನ್ನ ಟ್ರ್ಯಾಕ್ಟರ್ಗಳ ಒಂದು ವಿಡಿಯೋಗಳನ್ನ ಹಾಕಿರ್ತೀರಿ. ಸೊ ಆ ವಿಭಿನ್ನ ಟ್ರ್ಯಾಕ್ಟರ್ಗಳ ಕೆಲಸ ಯಾವ ರೀತಿ ಇರುತ್ತೆ, ಮತ್ತೆ ಎಲ್ಲೇ ಈಗ ನಾವು ಬಂದಿರೋದೊಂದು ಮುಖ್ಯವಾಗಿ ಏನಂತ ಹೇಳಿದ್ರೆ ಮಂಡ್ಯ ಡಿಸ್ಟಿಕ್ಗೆ ಬಂದಿದ್ದೀರಿ. ಮಹೇಂದ್ರ ಟ್ರ್ಯಾಕ್ಟರ್ಸ್ ಇಲ್ಲಿ ನೋಡ್ತಿರ್ಬೋದು ಶೋರೂಮ್ ಅಲ್ಲಿ. ಇನ್ನು ಡೀಲರ್ಸ್ ಹೆಸರು ವಿಚಾರಕ್ಕೆ ಬಂದಾಗ 50 ಟ್ರ್ಯಾಕ್ಟರ್ಸ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಒಂದು ಆ ಟ್ರ್ಯಾಕ್ಟರ್ನ ಆಲ್ರೆಡಿ ತಗೊಂಡು ಅದನ್ನ ಬಳಕೆ ಮಾಡಿರುವಂತ ರೈತರಿಂದ ಒಂದಷ್ಟು ಮಾಹಿತಿ ಇರ್ತದೆ. ಜೊತೆಗೆ ಏನಂತ ಹೇಳಿದ್ರೆ ಆ ಟ್ರ್ಯಾಕ್ಟರ್ ವಿಶೇಷತೆಗಳ ಬಗ್ಗೆ ಕೆಲವೊಂದು ರೈತರುಗಳಿಗೆ ಡೀಲರ್ ಮುಖಾಂತರ ಒಂದು ಇನ್ಫಾರ್ಮೇಶನ್ ಕೊಡೋದಾಗಿರ್ತದೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಮಾನ್ಸೂನ್ ಆಫರ್ ಅಂತ ಒಂದಿದೆ, ಮತ್ತೆ ಒಂದು ಮಹೇಂದ್ರ ಅವ್ರದ್ದು ಒಂದು ಮೈಲಿಗಲ್ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ಒಳಗಡೆ ಹೋಗಿ ಟ್ರ್ಯಾಕ್ಟರ್ ಹತ್ರ ಎಕ್ಸ್ಪ್ಲೇನ್ ಮಾಡೋಣ. ಬನ್ನಿ ಸರ್. ಇಲ್ಲಿ ನೀವು ಗಮನಿಸಬಹುದು ಕಸ್ಟಮರ್ಸ್ ಎಲ್ಲ ಆಲ್ರೆಡಿ ಬಂದು ಇಲ್ಲಿ ರೈತರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಏನಂತ ಹೇಳಿದ್ರೆ ಈ ಒಂದು ಟ್ಯಾಕ್ಟರಿಯ ಒಂದು ವಿಶೇಷತೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ತೀರಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಯಾವುದೆಲ್ಲ ಒಂದು ವೇರಿಯಂಟ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ, ವಿಡಿಯೋ ನೋಡಿರ್ತೀರಲ್ವಾ. ಸೊ ಇದರಲ್ಲಿ ಮತ್ತೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಈಗ ಮಹೇಂದ್ರ ಅವರು ಒಂದು ಮೈಲಿಗಲನ್ನು ರೀಚ್ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ ಕೇವಲ 75 ದಿನಗಳಲ್ಲಿ ಅತ್ಯಂತ ವೇಗವಾಗಿ 1000 ಟ್ರ್ಯಾಕ್ಟರ್ಗಳ ವಿತರಣೆ ಆಲ್ರೆಡಿ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ಹೊಸ ಶ್ರೇಣಿಯ ಟ್ರ್ಯಾಕ್ಟರ್ಗಳು ಇಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ವಾ, ಈ ಒಂದು ಹೊಸ ಶ್ರೇಣಿಯ ಟ್ರ್ಯಾಕ್ಟರ್ಗಳು ಆಲ್ಮೋಸ್ಟ್ ಅಷ್ಟಾಗಿದೆ. ಇದರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯವಾಗಿ ನಿಮಗೆ ಮಾನ್ಸೂನ್ ಆಫರ್ ಅನ್ನೋದನ್ನ ಒಂದು ಮಾಡ್ತಿದ್ದಾರೆ. ಮಾನ್ಸೂನ್ ಆಫರಲ್ಲಿ ಏನೆಲ್ಲ ಒಂದು ಇದಿದೆ ಅಂತ ಹೇಳಿದ್ರೆ, ನಿಮಗೆ ಸಾಮಾನ್ಯವಾಗಿ ಒಂದು ಟ್ರ್ಯಾಕ್ಟ್ರಿ ತಗೊಳ್ಳುವಾಗ ಅದ್ರ ಬಗ್ಗೆ ಬೆಲೆನ ಎಲ್ಲೂ ನಿಮಗೆ ಇದು ಹೊರಗಡೆ ಯಾರು ಹೇಳೋದಿಲ್ಲ. ಆದರೆ ಮಹೇಂದ್ರ ಅವರು ಮೊದಲನೇ ಬಾರಿಗೆ ಒಂದು 575 DI ಏನು ವೇರಿಯಂಟ್ ಇದೆ, ಸೊ ಆ ವೇರಿಯಂಟ್ನ ಬೆಲೆನ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ. ಆ ವೇರಿಯಂಟ್ನ ಬೆಲೆ ಎಷ್ಟಪ್ಪ ಅಂತ ಹೇಳಿದ್ರೆ ನಿಮಗೆ 7,99,999 ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. ಸೊ ಇದರ ಜೊತೆಗೆ ಈ ಒಂದು ಟ್ಯಾಕ್ಟ್ರಿ ಆನ್ ರೋಡ್ ಬೆಲೆ ಆಗಿರ್ತದೆ ಇದು. ಇದರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ 11 ಆಕ್ಸೆಸರೀಸ್ ಟ್ಯಾಕ್ಟರಿಗೆ ಸಂಬಂಧಪಟ್ಟ, ರೈತರಿಗೆ ಸಂಬಂಧಪಟ್ಟ 11 ಆಕ್ಸೆಸರೀಸ್ ನಿಮಗೆ ಆ ಟ್ಯಾಕ್ಟರಿ ಜೊತೆಗೆ ಸಿಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ತುಂಬಾ ಜನ ರೈತರು ಬಂದು ಇಲ್ಲಿ ಆಲ್ರೆಡಿ ವೈಟಿಂಗ್ ಅಲ್ಲಿ ಇದ್ದಾರೆ. ಸೊ ಈ ಒಂದು ವಿಭಿನ್ನ ಶ್ರೇಣಿಯ ಟ್ರ್ಯಾಕ್ಟರ್ಗಳ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ತಗೊಳಕ್ಕೂ ಬಂದಿದ್ದಾರೆ. ಜೊತೆಗೆ ಆಲ್ರೆಡಿ ಪರ್ಚೇಸ್ ಮಾಡಿ ಅದನ್ನ ಬಳಕೆ ಮಾಡಿರೋರು ಇಲ್ಲಿ ಇರ್ತಾರೆ ಸ್ನೇಹಿತರೆ. ಓಕೆ, ರೈತರು ಅಂದ್ರೇನೆ ಹಸಿರು ಗೊತ್ತೇ ಇರ್ತದಲ್ವಾ, ಪ್ರತಿಯೊಬ್ರು ಬೆಳೆಗಳು ಮಾಡೋರೆ. ಹಸಿರು ಅನ್ನೋದು ಮುಖ್ಯನೇ ರೈತರಿಗೆ. ಸೊ ಆ ಒಂದು ಕತ್ತಲ್ಲಿ ಈ ಒಂದು ಹಸಿರದು ಚಾಲ ಇದ್ರೇನೆ ಒಂದು ರೈತನಿಗೆ ಕಳೆ ಬರೋದು. ಸೊ ಅದನ್ನ ಸೃಷ್ಟಿ ಟ್ರ್ಯಾಕ್ಟರ್ಸ್ ಅವರು ರೈತರಿಗೆಲ್ಲ ಈಗ ಆಲ್ಮೋಸ್ಟ್ ಇದ್ ಮಾಡಿರ್ತಾರೆ, ಹಾಕಿರ್ತಾರೆ. ಅಥವಾ ಅವ್ರ ಇನ್ಫಾರ್ಮೇಶನ್ ಈಗ ಶೇರ್ ಮಾಡ್ಕೊಳ್ತಾರೆ. ಸರ್ ನಮಸ್ಕಾರ. ಹೇಳಿ. ಮತ್ತೆ ನಿಮ್ಮ ಹೆಸರು, ನಿಮ್ಮೂರು? ಸುರೇಶ್, ಬಿಳಿಬೇಗ್ಲು, ಮಂಡ್ಯ ತಾಲೂಕು. ಸರ್, ಈಗ ನೀವು ಈ ಒಂದು ಟ್ಯಾಕ್ಟ್ರಿನ ಆಲ್ರೆಡಿ ಪರ್ಚೇಸ್ ಮಾಡಿ ಓಡಿಸ್ತಾ ಇದ್ದೀರಾ, ಹೇಗಿದೆ ನಿಮ್ ಫೀಲಿಂಗ್? ಚೆನ್ನಾಗಿದೆ, ಏನ್ ತೊಂದ್ರೆ ಏನಿಲ್ಲ. ಈಗ ಇಂದಿನ ಟ್ರ್ಯಾಕ್ಟರ್ಗಳು ನೀವು ಮಹೇಂದ್ರದು ಯೂಸ್ ಮಾಡಿರ್ತೀರಾ, ಈಗ ಹೊಸ ಶ್ರೇಣಿಗಳನ್ನ ಯೂಸ್ ಮಾಡಿದೀರಾ. ಸೊ ಇದ್ರ ಬಗ್ಗೆ ಏನು ನಿಮ್ಮ ಅನುಭವ? ಇದ್ರ ಬಗ್ಗೆ ಏನಿಲ್ಲ, ಟಾರ್ಕ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಆದ್ರೆ ಮೊದ್ಲಿದ್ದಂಗೆಲ್ಲ ಈ ಮಡ್ಗಾಡೆಲ್ಲ ಚೆನ್ನಾಗಿ ಕೊಟ್ಟಿರ್ಲಿಲ್ಲ, ಈಗೆಲ್ಲ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಟೈರು ಡಿಸೆನ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಬ್ಯಾಟ್ರಿಗೆಲ್ಲ ಪ್ರಿಂಟ್ ಹಾಕಿದ್ದಾರೆ. ಮೇನ್ ಹಾಕ್ಸಲ್ ಒಂದ್ ಸ್ವಲ್ಪ ಹೆವಿ ಕೊಟ್ಟಿದ್ದಾರೆ. ಆಮೇಲೆ ಇದೆಲ್ಲ ಡೋಜರ್ ಫಿಟ್ ಮಾಡ್ಕೊಂಗೆಲ್ಲ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಒಂದ್ ಸ್ವಲ್ಪ ಗೇರ್ ಬಾಕ್ಸ್ ಎಲ್ಲ ಬಹಳ ಸ್ಮೂತ್ ಆಗಿ ಕೊಟ್ಟಿದ್ದಾರೆ. ಸೀಟ್ದು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಬಹಳ ಬಂದೋಬಸ್ತಾಗಿ ಕೊಟ್ಟಿದ್ದಾರೆ. ಪಿಕಪ್ ಎಲ್ಲ ಬಹಳ ಚೆನ್ನಾಗಿದೆ. ಈಗ ಆ ಗಾಡಿಗೆ ಹೋಲ್ಸ್ಕೊಂಡ್ರೆ ಈ ಗಾಡಿ ಬಹಳ ಚೆನ್ನಾಗಿದೆ, ಕಂಫರ್ಟ್ ಆಗಿದೆ. 6 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಅದಕ್ಕೆಲ್ಲ 2 ವರ್ಷ ಇತ್ತು, ಇದಕ್ಕೆ 6 ವರ್ಷ ಕೊಟ್ಟವ್ರೆ. 6 ವರ್ಷ ಕೊಟ್ಟವ್ರೆ. 2 ಮಾಮೂಲಿ ಚೆನ್ನಾಗಿ ಬಿಟ್ಟಿದ್ದಾರೆ. ಹಾಗೂ ಈಗೂ ಬಹಳ ಚೆನ್ನಾಗಿದೆ. ಟಾರ್ಕ್ ಎಲ್ಲ ಚೆನ್ನಾಗಿ ಕೊಟ್ಟಿದೆ. ಓಕೆನಾ, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯ. ಇನ್ನೊಬ್ಬ ಫಾರ್ಮರ್ ನಮ್ ಜೊತೆಗಿದ್ದಾರೆ. ಸೊ ಅವರ ಪರಿಚಯದೊಂದಿಗೆ ಮತ್ತೆ ಅವರ ಒಂದು ಅಭಿಪ್ರಾಯನ ಇವಾಗ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು, ನಿಮ್ಮ ಊರು? ಸರ್ ಮಂಜೇಶ್ ಅಂತ ಅಂದ್ಬಿಟ್ಟು ಅಂಪಾಪುರ. ಸರ್, ಈಗ ಮಹೇಂದ್ರ ಟ್ರ್ಯಾಕ್ಟರ್ಸ್ ಗಳನ್ನ ಎಷ್ಟು ವರ್ಷಗಳನ್ನ ನೀವು ಬಳಕೆ ಮಾಡ್ತಾ ಇದ್ದೀರಾ? ನಾವು ಹೆಚ್ಚು ಕಮ್ಮಿ 20 ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀವಿ. ಮಹೇಂದ್ರನ ಬಳಕೆ ಮಾಡ್ತಾ ಇದ್ದೀರಾ. 2004 ಈಗ ಇಂದಿನ ಟ್ರ್ಯಾಕ್ಟರ್ಗಳು ಏನಿರ್ತಾವೆ, ಹಳೆ ಮಾಡೆಲ್ಗಳಾಗ್ಲಿ, ಇನ್ನೊಂದು ಕೆಲವೊಂದು ಟ್ರ್ಯಾಕ್ಟರ್ಸ್ ಇರ್ತಾವಲ್ಲ, ಅದಕ್ಕೂ ಈಗ ನೀವು ಬಳಕೆ ಮಾಡ್ತಾರೆ ಈ ಟ್ರ್ಯಾಕ್ಟರ್ಗೂ ಏನಾದ್ರು ವ್ಯತ್ಯಾಸಗಳು ನಿಮ್ಗೆ ಕಂಡಿದೆಯಾ? ವ್ಯತ್ಯಾಸ ಇದೆ. ಇದು ಗಾಡಿ ಉಳುಮೆಗೆ ಒಳ್ಳೆ ಕಂಫರ್ಟಬಲ್ ಆಗದೆ. ಆಮೇಲೆ ನೀರ್ ಗದ್ದೆ ಹೊಡಿಯುವಾಗ ಫ್ರೀ ಆಗಿ ಗಾಡಿ ಹೋಯ್ತದೆ. ಹಳೆ ಗಾಡಿಗಳಲ್ಲೆಲ್ಲ ಮಣ್ಣು ಕಟ್ಕತಿತ್ತು, ಈಗ ಟೈರ್ ಮಣ್ಣು ಕಟ್ಕೊಳ್ಳೋದಿಲ್ಲ. ಆಮೇಲೆ ಇವೆಲ್ಲ ಹೆವಿ ಇದೆ. 585 ಏನು
ಬಿಡ್ತಿದ್ರು ಆಗ ನಾವು ತಗೋತಿದ್ದ ಗಾಡಿಗೆ. ಈಗ ಅದೇ ಫೀಲಿಂಗ್ಸ್ ಈಗ 475 ಬಿಟ್ಟವ್ರೆ. ಗಾಡಿ ಏನಿಲ್ಲ ಚೆನ್ನಾಗಿದೆ. ಆಮೇಲೆ ಐಡ್ಲಿಂಗು, ಎಸ್ಲಿಟ್ರು, ಆಮೇಲೆ ಇದು ಆಕ್ಸಲ್ ಬೆಂಡು ಎಲ್ಲ ನೀಟಾಗಿ ಚೆನ್ನಾಗಿ ಮಾಡವ್ರೆ. ಆಮೇಲೆ ಹಿಂದೆಗಡೆ ಲೈಟು ಚೆನ್ನಾಗದೆ. ಆಮೇಲೆ ಹಿಂದೆಗಡೆ ಬಂದ್ರೆ ನೋಡಿ, ಇದು ಫುಲ್ ಹೆವಿ ಕೊಟ್ಟವ್ರೆ. ಇದು 585 ಕೊಡ್ತಿದ್ರು ಅವಾಗ. ಈಗ 475ಗೆ ಹೆವಿ ಕೊಟ್ಟು ಚೆನ್ನಾಗಿ ಮಾಡವ್ರೆ. ಆಮೇಲೆ ಗೇರ್ ಬಾಕ್ಸ್ ಚೆನ್ನಾಗದೆ, ಆರಾಮಾಗಿ ತೊಂದ್ರೆ ಏನಿಲ್ಲ. ಆಮೇಲೆ ಮೈಲೇಜ್ಗೆ ಹೋಲಿಸ್ಕೊಂಡ್ರೆ ಹಳೆ ಗಾಡಿಗಿಂತ ಈ ಗಾಡಿ ಪರವಾಗಿಲ್ಲ, ಒಳ್ಳೆ ಮೈಲೇಜ್ ಕೊಡ್ತಿದೆ. ಆಮೇಲೆ ಅವಾಗ ನಾನ್ ತಗೊಂಡಿರೋ ಗಾಡಿಗೆ 585ಗೆ ಡಿಗ್ಗರ್ ಸೆಟ್ ಮಾಡೋ ತರ ಕೊಟ್ಟಿದ್ರು. ಈಗ 475ಗೆ ಆ ಸ್ಪೆಷಾಲಿಟಿ ಕೊಟ್ಟವ್ರೆ, ಚೆನ್ನಾಗಿದೆ, ಆ ತರ ಕೊಟ್ಟವ್ರೆ. ಓಕೆ ಅಣ್ಣ. ಈಗ ಒಟ್ಟಾರೆ ನಿಮ್ಮ ಅನುಭವದ ಪ್ರಕಾರ ನಿಮಗೆ ಏನಿದೆ, ಈ ಒಂದು ಶ್ರೇಣಿಯ ಟ್ರ್ಯಾಕ್ಟರ್ಗಳು ಇಡಿಸಿದೆಯಾ? ಇಡಿಸಿದೆ ಇದು. ಓಕೆ, ತುಂಬಾ ಧನ್ಯವಾದ. ಈಗ ಆಲ್ರೆಡಿ ಕೆಲವೊಬ್ಬರು ಬಂದು ಪರ್ಚೇಸ್ ಮಾಡಿ ಅದನ್ನ ಬಳಕೆ ಮಾಡ್ತಾರೋ, ಟ್ರ್ಯಾಕ್ಟರ್ನ ಬಳಕೆ ಮಾಡ್ತಾರವರೆಲ್ಲ ಅವರ ಒಂದು ಅಭಿಪ್ರಾಯಗಳನ್ನ ಹಂಚ್ಕೊಂಡಿರ್ತಾರೆ. ಸೊ ಈಗ ನೀವು ಬಂದು ಈಗ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ತಗೊಂಡು ಪರ್ಚೇಸ್ ಮಾಡ್ಬೇಕು ಅಂತ ಬಂದಿದ್ದೀರಾ ಸರ್. ಹೇಗೆ ಇದು ನಿಮ್ಗೆ ಐಡಿಯಾ ಬಂತು ಇದನ್ನ ನಾನು ಪರ್ಚೇಸ್ ಮಾಡ್ಬೇಕು? ನಮಗೆ ಮಹೇಂದ್ರ ಟ್ರ್ಯಾಕ್ಟರ್ ಪರವಾಗಿಲ್ಲ. ನಮ್ಮ ಈ ಭಾಗಕ್ಕೆ ಮೈಸೂರು ಕ್ರಾಂತಿಗೆ ಒಂದ್ ಸ್ವಲ್ಪ ಒಕ್ಕಂದಿರೋದು ಈ ಗಾಡಿ ಪರವಾಗಿಲ್ಲ. ನಮ್ಮ ಭೂಮಿಗಳಿಗೆ, ನಮ್ಮ ಭೂಮಿ ಅಂದ್ರೆ ಬಲ ಜಾಸ್ತಿ, ಯಾಕೆಂದ್ರೆ ನೀರಿನಾಂಶ ಜಾಸ್ತಿ ಇರೋದ್ರಿಂದ ಅದು ಇದು ತೆಗ್ ಬಂದಿರುತ್ತೆ ಭೂಮಿ. ಅದು ಉಳೋಕೆ ಗಟ್ಟಿಯಾದ ಟ್ರ್ಯಾಕ್ಟರ್ ಅಂತಂದ್ರೆ ಮಹೇಂದ್ರ ಟ್ರ್ಯಾಕ್ಟರ್ ಬೇರೆ ಟ್ರ್ಯಾಕ್ಟರ್ಗೆ ಕಮ್ಮಿ ಅಂತ ಹೇಳಿ ನಾವು ಅದನ್ನ ಚೂಸ್ ಮಾಡೋಣ. ಮಹೇಂದ್ರನ ಚೂಸ್ ಮಾಡ್ಕೊಂತ ಇದ್ದೀವಿ. ನಿಮ್ಮ ನೆಲಕ್ಕೆ ಅನುಗುಣವಾಗಿದೆ ಈ ಟ್ರ್ಯಾಕ್ಟರ್, ನಮ್ಮ ಭೂಮಿಗೆ ಒಗ್ಗಿದೆ. ಈ ಭಾಗದಲ್ಲಿ ಯಾರೊಬ್ಬರ ಬಾಯಲ್ಲಿ ಕೇಳಿದ್ರು ಮಹೇಂದ್ರ ಟ್ರ್ಯಾಕ್ಟರ್ ಅಂತ ಹೇಳ್ತಾರೆ. ಅದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದೀರಿ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಇದನ್ನ ಹಂಚ್ಕೊಂಡಿದ್ದೀವಿ ಸರ್. ನಿಮ್ಮ ಹೆಸರು ಮತ್ತೆ ನಿಮ್ಮೂರು? ನಮ್ಮ ಹೆಸರು ನಾಗರಾಜ್ ಅಂದ್ಬಿಟ್ಟು, KM ದೊಡ್ಡ ಬೊಪ್ಪಸಮುದ್ರ. ಸರ್, ಈಗ ಆಲ್ರೆಡಿ ನೀವು ಮಹೇಂದ್ರಗೆ ಹಳೆ ಕಸ್ಟಮರ್. ಸೊ ಇವತ್ತು ಈ ಒಂದು ಹೊಸ ಟ್ರ್ಯಾಕ್ಟರ್ ಶ್ರೇಣಿನ ನೋಡಕ್ ಬಂದಿದ್ದೀರಾ ಸರ್. ಹೆಂಗೆ ಗೊತ್ತಾಯ್ತು ನಿಮ್ಗೆ ಇದ್ರ ಬಗ್ಗೆ, ಮತ್ತೆ ನಿಮ್ಮ ಅಭಿಪ್ರಾಯನ ಸ್ವಲ್ಪ ಹೇಳ್ತೀರಾ? ಈ ಮಹೇಂದ್ರ ಟ್ರ್ಯಾಕ್ಟರ್ ಈಗ ಹೊಸದಾಗಿ ಬಿಟ್ಟಿರುವಂತದ್ದು ಈಗ ಒಂದು ಚಾಯ್ಸ್. ನಾವು ಈಗ ಆಲ್ರೆಡಿ ಹಳೇದು ಓಡಿಸಿ ನೋಡಿದ್ವಿ. ಇದನ್ನ ತುಂಬಾ ಇಷ್ಟ ಆಯ್ತು. ಈಗ ಒಳ್ಳೆ ಮಾಡ್ಲು, ಒಳ್ಳೆ ಈಗ ಆಡ್ಲಿಗೆ ಬ್ಯಾಟ್ರಿ ಎಲ್ಲ ಫ್ರಂಟ್ ಬಿಟ್ಟಿದ್ದಾನೆ, ಗೇರ್ ಬಾಕ್ಸ್ ಮತ್ತೆ ಸೀಟ್ ಎಲ್ಲಾನು ಬಹಳ ಚೆನ್ನಾಗಿ ಆಧುನಿಕ ಬಿಟ್ಟಿದ್ದಾನೆ. ತುಂಬಾ ಇಷ್ಟ ಆಯ್ತು. ಮಹೇಂದ್ರ ಅಂದ್ರೆ ನಮ್ಮ ಈ ಮಂಡ್ಯ ಡಿಸ್ಟ್ರಿಕ್ಟ್ ಬಹಳ ಇದು ಅನುಕೂಲವಾಗಿದೆ. ಹೌದಾ? ಓಕೆ ಸರ್, ಈಗ ಈ ಒಂದು ಶ್ರೇಣಿಯ ಟ್ರ್ಯಾಕ್ಟರ್ಗಳು ನಿಮ್ಗೆ ಇಷ್ಟ ಆಗಿದೆ. ಸೊ ಈ ಮಾಹಿತಿ ತಗೊಳಕ್ಕೆ ಬಂದಿದ್ದೀರಾ. ಹೌದು, ಮುಂದಿನ ದಿನಗಳಲ್ಲಿ ಪರ್ಚೇಸ್ ಮಾಡೋ ತರ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ ಸರ್. ನಮ್ಮ ಮಂಡ್ಯ ಜಿಲ್ಲೆಯ ರೈತರಿಗೆ ನಮಸ್ಕಾರಗಳು. ಏನಪ್ಪಾ ಅಂದ್ರೆ, ಈಗ ಆಲ್ರೆಡಿ ನಾವು ಒಂದು 62 ತಿಂಗಳ ಹಿಂಭಾಗ ಇದೇ ತರ ಒಂದು ಟ್ರಾಕ್ಟರ್ ಇನಾಗ್ರೇಷನ್ ಫಂಕ್ಷನ್ ಮಾಡಿದ್ವಿ. ಅವತ್ತಿಂದ ಇಲ್ಲಿವರೆಗೆ ನಾವು ನೆನ್ನೆಯವರೆಗೆ ಸೇರಿಸ್ಕೊಂಡು 48 ಟ್ರಾಕ್ಟರ್ ಡೆಲಿವರಿ ಕೊಟ್ಟಿರ್ತೀವಿ. ನಾಳೆ 2 ಟ್ರಾಕ್ಟರ್ ಡೆಲಿವರಿ ಇದೆ. ಹಾಗಾಗಿ ಇವತ್ತಿನ 2 ತಿಂಗಳಲ್ಲಿ 60ರಿಂದ 50 ಟ್ರಾಕ್ಟರ್ ಡೆಲಿವರಿ ಕೊಡ್ತಾ ಇದ್ದೀವಿ. ಇನ್ನೊಂದು ಇದಕ್ಕಿಂತ ಹೆಚ್ಚಿನ ಖುಷಿ ಪಡುವಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿಗೆ 75 ದಿನಗಳಲ್ಲಿ 1000 ಟ್ರಾಕ್ಟರ್ ಡೆಲಿವರಿ ಮಾಡಿರುವಂಥವ್ರು ನಮ್ಮ ಮಹೇಂದ್ರ ಕಂಪನಿ. ಅದರಲ್ಲೂ ವಿಶೇಷ ಅಂದರೆ ನಮ್ಮ H1R ಮಾಡಲ್ಲು, ಅದು ನಮಗೆ ತುಂಬ ಹೆಮ್ಮೆ ತರುವಂಥ ವಿಷಯ. ಈ ಪಾಲಿನಲ್ಲಿ ನಮ್ಮ ಮಂಡ್ಯ ಜಿಲ್ಲೆದ ರೈತರು ಪಾಲು ಸಹ ಸೇರಿರುತ್ತೆ. ಯಾಕೆಂತಂದರೆ 50 ಟ್ರಾಕ್ಟರ್ ರೀಚ್ ಮಾಡಿರುವಂಥವ್ರು ನಾವು ಆಲ್ಮೋಸ್ಟ್ ಒಂದು 5-6 ಜನ ಇರ್ಬೋದು. ಎಲ್ಲರೂ ಡೀಲರ್ ಮಾಡಿಲ್ಲ ಆಲ್ ಓವರ್ ಕರ್ನಾಟಕ. ಅದರಲ್ಲಿ ನಾವು ಒಬ್ಬರು ಇರ್ತೀವಿ. ಆದ್ದರಿಂದ ನಿಮಗೆಲ್ಲರಿಗೂ ನಾನು ಕೃತಜ್ಞತೆ ಅರ್ಪಿಸುತ್ತೇನೆ. ಈಗ ಸರ್, ರೈತರಿಂದಾನೇ ಇದೆಲ್ಲ ಇಷ್ಟು ನೀವು ಅಚೀವ್ ಮಾಡಿರೋದು ಅಂತ ನೀವು ಹೇಳಿದ್ದೀರಾ. ಸೊ ಅಚೀವ್ ಮಾಡೋದಕ್ಕೆ ಆ ಗಾಡಿನಲ್ಲೂ ಅದರದೇ ಆದ ವಿಶೇಷತೆ ಇದ್ರೇನೆ ನೀವು ಅಷ್ಟೆಲ್ಲ ಅಚೀವ್ಮೆಂಟ್ ಮಾಡೋಕ್ಕಾಗೋದು. ಸೊ ಆ ಒಂದು ವಿಶೇಷತೆಗಳನ್ನ ಕೆಲವೊಂದನ್ನ ನೀವು ಹೇಳಿದ್ರೆ, ಈಗ ಹೊಸದಾಗಿ ಒಂದು ಇಲ್ಲಿ ನೋಡ್ತಾರೆ ಅಂತ ರೈತರಿಗೆ ಅನುಕೂಲ ಆಗುತ್ತೆ. ಸೊ ಹೇಳ್ತೀರಾ ಸರ್? ಏನಪ್ಪಾ ಅಂದ್ರೆ, ಇದರಲ್ಲಿ ಅತ್ಯಂತ ಬಲಿಷ್ಠವಾದ ಟ್ರ್ಯಾಕ್ಟರ್ ಆಗಿರ್ತದೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಮೈಲೇಜ್ ತುಂಬಾ ಸಹಕಾರಿಯಾಗಿರ್ತದೆ ರೈತರಿಗೆ. ಮತ್ತೆ ರಾತ್ರಿ ಹೊತ್ತು ಕೆಲಸ ಮಾಡಲು ರೈತರಿಗೆ ತುಂಬಾ ಅನುಕೂಲಕರದ ಲೈಟ್ LED ಲ್ಯಾಂಪ್ ಅನ್ನು ಅಳವಡಿಸಿರ್ತಾರೆ. ಇದು ಎಲ್ಲದಕ್ಕಿಂತ ವಿಶೇಷತೆ ಏನು ಅಂತಂದ್ರೆ, ಈ ಮೊದಲೇ ಇಂಜಿನ್ ಈಗ ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಳವಡಿಸಿದ್ರಿಂದ ಏಕಕಾಲದಲ್ಲಿ 4 ಸಿಲಿಂಡರ್ಗೆ ನೀರು ಹರಿದು ಹೆಚ್ಚಿನ ಕೆಲಸ ಮಾಡಲು, ಯಾವುದೇ ತರ ಹೀಟ್ ಆಗದಾಗೆ ಕೆಲಸ ಮಾಡಲು ಅನುಕೂಲಕರವಾಗಿದೆ. ಗಾಡಿಗೆ ಹೇಳ್ಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ 6 years ವಾರಂಟಿ ಬರುತ್ತೆ ಗೇರ್ ಬಾಕ್ಸ್ ಮತ್ತೆ ಇಂಜಿನ್ಗೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು ರೈತರ ಹತ್ರ ಎಲ್ಲ ಫೀಡ್ಬ್ಯಾಕ್ ತಗೊಂಡು ಹಳೇದಕ್ಕಿಂತ ಈಗ ಲೇಟೆಸ್ಟ್ ಆಗಿ ಏನೇನು ಚೇಂಜಸ್ ಮಾಡಬೇಕು ಅಂತ ಕಂಪ್ನಿಯವ್ರು ಮಾಡಿದ್ದಾರೆ. ಅದ್ರ ಒನ್ ಚೇಂಜಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಹೈಟ್ ಹಿಂದೆ ಕ್ಲೀನ್ ಮಾಡಕ್ ಆಗ್ತಿರ ರೈತರಿಗೆ ಗೊತ್ತಿರಬೇಕದು. ಈಗ ಅದನ್ನ ಹೈಟ್ ಜಾಸ್ತಿ ಮಾಡಿದ್ದಾರೆ. ಆದ್ಮೇಲೆ ಜಾಸ್ತಿ ಮತ್ತೆ ಗೇರ್ ಬಾಕ್ಸ್ಗೆ ಮತ್ತೆ ಇಂಜಿನ್ ಎರಡಕ್ಕೂ 6 years ವಾರಂಟಿ ಕೊಟ್ಟಿದ್ದಾರೆ. ಮತ್ತೆ ಗೇರ್ ಬಾಕ್ಸ್ ತುಂಬಾ ಬಲಿಷ್ಠವಾಗಿದೆ. ಅದರಿಂದ ನಿಮಗೆ ದೀರ್ಘ ಬಾಳಿಕೆಗೆ ಬರುತ್ತೆ.
ಅದಾದ್ಮೇಲೆ ಲೇಟೆಸ್ಟ್ ಟೆಕ್ನಾಲಜಿ ಸ್ಲಿಪ್ ಟು ಟೆಕ್ನಾಲಜಿ ಅಂತ ಯೂಸ್ ಮಾಡಿದ್ದಾರೆ. ಆ ಸ್ಲಿಪ್ ಟು ಟೆಕ್ನಾಲಜಿಯಿಂದ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ಯಂತ್ರೋಪಕರಣಗಳನ್ನ ಯೂಸ್ ಮಾಡ್ಬೋದು. ಅದನ್ನ ಆ ಕಡೆ ಸೈಡ್ ಇದೆ, ಅದನ್ನ ಹೇಳ್ತೀನಿ. ಆಮೇಲೆ ನೀವು ಅದಾದ್ಮೇಲೆ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನೋಡ್ದಂಗೆ ಎಲ್ಲಾ ರೈತರಿಗೂ ಒಂದು ನೇಮ್ ಮೆನ್ಷನ್ ಮಾಡ್ಬೇಕು ಅಂತೇಳಿ ಎಲ್ಲಾ ಕಡೆ ಬರೀ ಕಾರಲ್ಲಿ ಬರ್ತಿತ್ತು. ಈಗ ಏನ್ ಮಾಡಿದ್ದಾರೆ, ರೈತರಿಗೆ ಅವ್ರ ಹೆಸರು ಬರ್ಕೋಬಹುದು ಅಂತ ಈ ತರ ನೇಮ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಾದ್ಮೇಲೆ ಚಾರ್ಜಸ್ ಅಷ್ಟೇ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ. ಸೊ ಆಮೇಲೆ ಇದು ಲೈಟ್ಸ್ ಎಲ್ಲ ಏನಾಗ್ತಿತ್ತು ಅಂದ್ರೆ ರಾತ್ರಿ ಹೊತ್ತು ಹಿಂದೆ ಬರೋ ವೆಹಿಕಲ್ ಬರ್ತಾ ಇರೋದ್ರಲ್ಲಿ ಅಷ್ಟೊಂದು ಅಂದ್ರೆ ರೋಡ್ ಎಲ್ಲ ಅಷ್ಟು ಕ್ಲಿಯರೆನ್ಸ್ ಬರ್ತಿರ್ಲಿಲ್ಲ. ಈಗ 75 ಲಕ್ಸ್ ಅಂತ ಕೊಟ್ಟಿದ್ದಾರೆ. ಅದರಿಂದ ಇವರಿಗೆ ರಾತ್ರಿ ಹೊತ್ತು ಬೇಕಾದ್ರೆ ಉಳುಮೆ ಮಾಡ್ಬೋದು. ಈಗ ಟ್ರ್ಯಾಕ್ಟರ್ನಲ್ಲಿ ನಾವೆಲ್ಲನೂ ತಿಳಿಸ್ಬೇಕಾಗಲ್ಲ, ಕೆಲವೊಂದು ವ್ಯತ್ಯಾಸಗಳನ್ನ ತಿಳಿಸ್ತೀವಿ. ಏನು ವ್ಯತ್ಯಾಸ ಆಗಿದೆ ಅಂತ ನಾವು ಇದ್ರ ಮುಖಾಂತರ ತಿಳಿಸ್ಬೋದು. ಈಗ ಮೊದಲಿನಿಂದ ಟ್ರ್ಯಾಕ್ಟರ್ಲಿ ಲೋಯರ್ ಲಿಂಕ್ ಏನಪ್ಪ ಅಂದ್ರೆ ಈ ಗಾತ್ರದಲ್ಲಿ ಈ ತರ ಆಗಿದೆ. ಈಗಿನ ಬರ್ತಾ ಇರೋಂಥ ಟ್ರ್ಯಾಕ್ಟರ್ಲಿ ಈ ತರ ನೀವು ಚೆಕ್ ನೋಡಿ ಸರ್. ಈಗ ನಿಮ್ಮ ಅನುಭವಕ್ಕೆ ಬಂದಿದೆಯಲ್ವಾ, ಸೊ ಗೇಜ್ ಯಾವ ಲೆವೆಲ್ಗೆ ಇರುತ್ತೆ ಅಂತ ನೋಡಿ, ನೀವು ನಿಮ್ಮ ಫೀಲಿಂಗ್ ಹೇಳಿ. ತುಂಬ ಗೇಜ್ ಐತೆ ಇದು. ಹಾಂ, ಇದು ನಮ್ಗೆ ಉತ್ತಮ ಅನಿಸ್ತಾ ಇದೆ. ಓಕೆ ಸರ್. ಇದಾದ್ಮೇಲೆ ಕೆಲವೊಂದು ಹೇಳ್ಬಿಟ್ರಿ, ರೇರ್ ಆಯಿಲ್ ಸೀಲು ಮತ್ತೆ ಸೀಲ್ PTO ಮತ್ತೆ ಈ ಥರ ರಾಕೆಟ್ ಒಂದು ಉಪ್ ಬೋಲ್ಟು ಈ ಥರ ಎಲ್ಲಾದ್ರೂ ನೋಡ್ಬೋದು ನೀವು. ಈಗ ಮೊದಲನೇ ಟ್ರ್ಯಾಕ್ಟರ್ಲಿ ಹೇಗಿತ್ತು, ಈಗಿನ ಟ್ರ್ಯಾಕ್ಟರ್ಲಿ ಹೇಗಿದೆ ಅನ್ನೋದನ್ನ ನೀವು ನೋಡ್ಬೋದಣ್ಣ. ಸರ್ ಈ ಸೀಲು ತುಂಬ ಚೆನ್ನಾಗೈತೆ. ನೀರು ಗದ್ದೆಯಲ್ಲಿ ಹೊಡೆದ್ರೆ ಹಾಳಾಯ್ತಿತ್ತು. ಇದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಇದು ಓಕೆ, ನಮ್ಗೆ ಅನುಕೂಲತೆ ಐತೆ ಇದು. ಓಕೆ. ಈಗ ನೀವೆಲ್ಲ ಇದನ್ನೆಲ್ಲ ನೋಡಿದಾಗ ನಿಮಗೆ ವ್ಯತ್ಯಾಸ ಕಾಣಿಸ್ತಾ ಇದೆಯಾ ಹಿಂದಿನ ಟ್ರ್ಯಾಕ್ಟರ್ಗಳಿಗೂ ಅಥವಾ ಬೇರೆ ಕಂಪ್ನಿಯ ಟ್ರ್ಯಾಕ್ಟರ್ಗಳಿಗೂ ಕಂಪೇರ್ ಮಾಡಿದಾಗ? ಸೊ ಇದು ಅದಕ್ಕಿಂತ ಭಿನ್ನವಾಗಿ ಸದೃಢವಾಗಿದೆ ಅಂತ ಅನಿಸ್ತಾ ಇದೆಯಾ? ಹಿಂದಿನ ಟ್ರ್ಯಾಕ್ಟರ್ ಹೋಲಿಸ್ಕೊಂಡ್ರೆ ನಮ್ಗೆ ಇದು ಚೆನ್ನಾಗೈತೆ ಸರ್. ಓಕೆ ಸರ್, ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಹೈಡ್ರಾಲಿಕ್ ಡೆಲಿವರಿ ಪೈಪ್ದು ನೋಡಿ, ಮೊದಲೇ ಈ ಥರ ಬರ್ತಾ ಇತ್ತು, ಈಗ ಈ ಥರ ಬರ್ತಾ ಇದೆ. ಇದಕ್ಕೂ ತುಂಬ ವ್ಯತ್ಯಾಸ ಇದೆ, ನೀವೇ ನೋಡಿ. ಹೌದು, ಇದು ತುಂಬ ಚೆನ್ನಾಗೈತೆ ಸರ್. ಆರ್ಟ್ ಆಫ್ ಅದಕ್ಕೂ ಹೋಲಿಸ್ಕೊಂಡ್ರೆ ಇದು ನಮ್ಗೆ ರೈತರಿಗೆ ಒಳ್ಳೆ ಅನುಕೂಲತೆ ಆಯ್ತು. ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. ಆಗ ಇದೊಂದೇ ಅಲ್ಲ, ತುಂಬ ವ್ಯತ್ಯಾಸಗಳಿರುತ್ತೆ. ಟ್ರ್ಯಾಕ್ಟರ್ ತಗೊಂಡು ನೀವು ಅನುಭವ ಮಾಡಿದಾಗಲೇ ಗೊತ್ತಾಗುತ್ತೆ. ಥ್ಯಾಂಕ್ ಯು. ರಗ್ ರಗ್ ಲಾಲೆ ರಗ್ ರಗ್ ಲಾಲೆ ರಗ್ ರಗ್ ಲಾಲೆ. ಹೋಗಿ ಬ್ರೋ, ಇಲ್ಲೇ ಹೊಡಿತೀರಾ? ಆ ಕಡೆ ಹೊಡಿ. ಇನ್ನೊಂದಿತ್ತಲ್ಲ